ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಆ್ಯಂಡ್ ಸೇಫ್. ಈ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಚಾಪ್ಟರ್ನ ಸೆಕೆಂಡ್ ಎಕ್ಸಸೈಸ್ ದ ಫುಲ್ ಕಂಪ್ಲೀಟ್ ಮಾಡ್ತೀವಿ. ಇಫ್ ಯು ನಾಟ್ ಎ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಎಕ್ಸಸೈಸ್ 7.2. ಸೊ ಎಕ್ಸಸೈಸ್ 7.2 ಅಲ್ಲಿ ಬರುವಂತ ಫಸ್ಟ್ ಕ್ವೆಶನ್ ಈ ತರ ಇದೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ the join of -1, 7 and 4, -3. So first practically ಏನಿದೆ ಅಂತ ಅರ್ಥ ಮಾಡ್ಕೊಂಬೋಣ. ನೋಡಿ, there are 2 points here. First point ನ A ಅಂತ ತಗೋತೀನಿ, second point ನ B ಅಂತ ತಗೋತೀನಿ, and the first point is having the coordinates -1, 7. Second point is having the coordinates 4, -3. ಈ ಎರಡು ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಒಂದು ಪಾಯಿಂಟ್ ಎಕ್ಸ್ಟ್ರಾ ಡಿವೈಡ್ ಮಾಡ್ತಾ ಇದೆ. ಆ ಪಾಯಿಂಟ್ ಏನು ಅಂತ ನಾವು ಫೈಂಡ್ ಮಾಡಬೇಕು. ಕರೆಕ್ಟಾ? ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ಅಂದ್ರೆ ಯಾವ ಪಾಯಿಂಟ್ ಡಿವೈಡ್ ಮಾಡ್ತಿದೆ ಅಂತ ಫೈಂಡ್ ಮಾಡಬೇಕು. ರೇಷಿಯೋ ಇಸ್ ಗಿವನ್. ರೇಷಿಯೋ ಇಸ್ 2:3. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ನಾವು ಯಾವಾಗ ಈ ಡಿವಿಷನ್ ಎಲ್ಲ ಯೂಸ್ ಆಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ದ ಸೆಕ್ಷನ್ ಫಾರ್ಮುಲಾ. ಕರೆಕ್ಟಾ? ಸೊ ಪಿ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು m ಇಂಟು x1 ಪ್ಲಸ್ n ಇಂಟು x2 mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n, ನೆಕ್ಸ್ಟ್ ಏನಿದೆ my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಇದು ಸೆಕ್ಷನ್ ಫಾರ್ಮುಲಾ. ಕರೆಕ್ಟಾ? ಸೊ ಈಗ x1 y1 ಏನು, x2 y2 ಏನು, mn ಏನು ಎಲ್ಲ ಬರಿತಾ ಹೋಗ್ತೀನಿ. ಲೆಟ್ a -1, 7 ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ನಾನು x1, y1 ಅಂತ ತಗೋತೀನಿ. ನೆಕ್ಸ್ಟ್ ಲೆಟ್ ಬಿ ಕೋಆರ್ಡಿನೇಟ್ಸ್ ಯಾವುದು? 4, -3 ಇದನ್ನ x2, y2 ಅಂತ ತಗೋತೀನಿ. ಅಂಡ್ ಆಲ್ರೆಡಿ ರೇಷಿಯೋ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ರೇಷಿಯೋ ಏನಿದೆ? ರೇಷಿಯೋ ಇಸ್ 2:3. ಇದನ್ನ ನಾನು m:n ಅಂತ ತಗೋತೀನಿ. ಓಕೆ, therefore the coordinates p of x, y is equal to m into x1 ಇದೆ, m ಏನು 2 into x1 ಏನು -1 ಪ್ಲಸ್ n ಇದೆ, n ಏನು n is 3 into x2 ಏನು x2 is 4 ಡಿವೈಡೆಡ್ ಬೈ m ಪ್ಲಸ್ n ಅಂದ್ರೆ 2 ಪ್ಲಸ್ 3 5 ಅಂತ ಡೈರೆಕ್ಟ್ ಆಗಿ ಬರೀತೀನಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ 2 ಇಂಟು y2 ಏನು y2 is -3 ಪ್ಲಸ್ n ಏನು 3 ಇಂಟು y1 is 7 ಡಿವೈಡೆಡ್ ಬೈ m ಪ್ಲಸ್ n ಅಂದ್ರೆ 2 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 5. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? -2 ಪ್ಲಸ್ 4 3s are 12 ಡಿವೈಡೆಡ್ ಬೈ 5, ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ? -6 ಪ್ಲಸ್ 21 ಡಿವೈಡೆಡ್ ಬೈ 5. ಸೊ ಕಂಟಿನ್ಯೂ ಮಾಡಿದ್ರೆ ಇಫ್ ಐ ಜಸ್ಟ್ ಸಿಂಪ್ಲಿಫೈ ದಿಸ್ ಫರ್ದರ್ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? 10 ಡಿವೈಡೆಡ್ ಬೈ 5 ಬರುತ್ತೆ. ಸೊ ಇದನ್ನ 5 1s 5 2s ಅಂತ ಬರಿಬೋದು, ನೆಕ್ಸ್ಟ್ ಇದನ್ನ ಏನಂತ ಬರಿಬೋದು? 21 - 6 is 15 ಡಿವೈಡೆಡ್ ಬೈ 5 ಅಂದ್ರೆ ಏನು? 5 1s 5 3s. ಓಕೆ, therefore ಲಾಸ್ಟ್ ಅಲ್ಲಿ ಆನ್ಸರ್ ಬರಿಬೋದು. therefore the coordinates of the point p x, y is equal to ಏನಂತ ಬರಿತೀವಿ? 2, 3. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆಲ್ರೆಡಿ ನಿಮಗೆ ನೆಕ್ಸ್ಟ್ ಕ್ವೆಶ್ಚನ್ ಕಾಣಿಸಿದೆ ಆಲ್ರೆಡಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಆಫ್ ಟ್ರೈ ಸೆಕ್ಷನ್. ಈ ಟ್ರೈ ಸೆಕ್ಷನ್ 4 ಈಕ್ವಲ್ ಪಾರ್ಟ್ಸ್ ಇಂದ ನೆಕ್ಸ್ಟ್ ಇದೇ ಎಕ್ಸರ್ಸೈಸ್ ಅಲ್ಲಿ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್. ಓಕೆ, ಫೈಂಡ್ ದ ಟ್ರೈ ಸೆಕ್ಷನ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 4, -1 ಅಂಡ್ -2, -3. ಈಗ ಫಸ್ಟ್ ಅದು ಏನು ಟ್ರೈ ಸೆಕ್ಷನ್ ಹೋಗೋದಕ್ಕಿಂತ ಮುಂಚೆ ಲೈನ್ ಸೆಗ್ಮೆಂಟ್ ಯಾವ್ದು ಜಾಯಿನ್ ಆಗ್ತಿದೆ ಅಂತ ಇಲ್ಲಿ ಬರೆದು ಬಿಡ್ತೀನಿ. ಓಕೆ, ಸೊ ಲೈನ್ ಸೆಗ್ಮೆಂಟ್ ನ ಲೆಟ್ ಮಿ ಕನ್ಸಿಡರ್ ದ ಲೈನ್ ಸೆಗ್ಮೆಂಟ್ ಆಸ್ AB. ಓಕೆ, ಸೊ ಈ ಲೈನ್ ಸೆಗ್ಮೆಂಟ್ ಜಾಯಿನ್ ಆಗೋದಕ್ಕೆ ಏನ್ ಬೇಕೋ ಆ ಕೋಆರ್ಡಿನೇಟ್ಸ್ ಇದೆ ನಮ್ಮ ಹತ್ರ. ಸೊ A ಕೋಆರ್ಡಿನೇಟ್ಸ್ ಏನು? 4, -1. ನೆಕ್ಸ್ಟ್ B ಕೋಆರ್ಡಿನೇಟ್ಸ್ ಏನು? B ಕೋಆರ್ಡಿನೇಟ್ಸ್ ಏನಿದೆ? B ಕೋಆರ್ಡಿನೇಟ್ಸ್ ಇಸ್ -2, -3. ಸೊ ಈ ವಿಷಯ ಕ್ಲಿಯರ್ ಇವಾಗ. ನೆಕ್ಸ್ಟ್ ಟ್ರೈ ಸೆಕ್ಷನ್ ಹೆಂಗ್ ಮಾಡೋದು ನೋಡಿ. ಬೈ ಸೆಕ್ಷನ್ ಅಂದ್ರೆ ಏನು? 2 ಈಕ್ವಲ್ ಪಾರ್ಟ್ಸ್. ಸೊ ಈ ಬೈಸೆಕ್ಟ್ ಆಗ್ಬೇಕು ಯಾವುದೇ ಪಾಯಿಂಟ್ ಅಂದ್ರೆ ನಮಗೆ ಒಂದು ಪಾಯಿಂಟ್ ಡಿವೈಡ್. ಈಗ ಸಪೋಸ್ ನಾವು ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲೊಂದು ಪಾಯಿಂಟ್ ತಗೊಂಡ್ರೆ ದಿಸ್ ಪಾಯಿಂಟ್ P ಈಸ್ ಬೈಸೆಕ್ಟಿಂಗ್ AB. ನನಗ್ ಬೇಕಾಗಿರೋದೇನು? ಟ್ರೈ ಸೆಕ್ಷನ್. ಸೊ ನಾನು ಏನ್ ಮಾಡ್ಬೇಕು? 3 ಈಕ್ವಲ್ ಪಾರ್ಟ್ಸ್ ಇರ್ಬೇಕು. ಇಲ್ಲೇ ಇನ್ನೊಂದು ಪಾಯಿಂಟ್ ತಗೋತೀನಿ, ಅದನ್ನ Q ಅಂತ ಕರಿತೀನಿ. ಅರ್ಥ ಆಯ್ತಲ್ಲ? ಈಗ ಟ್ರೈ ಸೆಕ್ಷನ್ ಅಂದ್ರೆ ಈಕ್ವಲ್ ಪಾರ್ಟ್ಸ್ ಆಗಿರೋದ್ರಿಂದ ಎವ್ರಿ ಪಾರ್ಟ್, ಸಪೋಸ್ ನಾನು ಇಲ್ಲಿ 1 ಅಂತ ತಗೊಂಡ್ರೆ PQ ಇಲ್ಲೂ 1 ಆಗುತ್ತೆ, QB ಇಲ್ಲೂ 1 ಆಗುತ್ತೆ. ಓಕೆ, ಸೊ ಫಸ್ಟ್ P ಕೋಆರ್ಡಿನೇಟ್ಸ್ ಏನು ಅಂತ ಕೇಳ್ತಿದ್ದಾರೆ, ಆಸ್ ವೆಲ್ ಆಸ್ Q ಕೋಆರ್ಡಿನೇಟ್ಸ್ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್. ಇಲ್ಲಿರೋಂಥದ್ದೇನು ಸೊಲ್ಯೂಷನ್? ನಾವು ಯು ಹ್ಯಾವ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ P ಆಫ್ x, y ಅಂಡ್ Q ಆಫ್ x, y. ಇದೆರಡನ್ನು ಫೈಂಡ್ ಮಾಡಬೇಕು. ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ P ಆಫ್ x, y. ಓಕೆ,
ಸೊ ಇವಾಗ ಸಪೋಸ್ ಪಿ ಆಫ್ ಎಕ್ಸ್ ಕಾಮ ವೈ ಫೈಂಡ್ ಮಾಡಬೇಕು ಅಂದ್ರೆ ಡೇಟಾ ಏನೇನಿದೆ ನಮ್ಮ ಹತ್ರ, ಫಸ್ಟ್ ಎ 4 ಕಾಮ -1 ವಿಚ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ x1 ಕಾಮ y1. ನೆಕ್ಸ್ಟ್ ಬಿ ಏನಿದೆ ಕೋಆರ್ಡಿನೇಟ್ಸ್ -2 ಕಾಮ -3 ಅಂತಿದೆ ವಿಚ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಆಸ್ x2 ಕಾಮ y2. ಈಗ ಈ ಕೋಆರ್ಡಿನೇಟ್ಸ್ ಬೇಕು ಅಂದ್ರೆ ನಮಗೆ ರೇಷಿಯೋ ಬೇಕು, ಕರೆಕ್ಟಾ? m:n ಬೇಕು, ಕರೆಕ್ಟ್? ಸೊ m:n ಏನಂತ ತಗೊಳ್ಳಿ, m:n ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಈ ಪಾಯಿಂಟ್ ಡಿವೈಡ್ ಮಾಡ್ತಿದೆ, ಈ ಪಾಯಿಂಟ್ ಡಿವೈಡ್ ಮಾಡಿದಾಗ ಈ ಪಾರ್ಟ್ ಎಷ್ಟಿದೆ, 1 ಇದೆ. ದ ನೆಕ್ಸ್ಟ್ ಪಾರ್ಟ್ ಸಿನ್ಸ್ ದೇರ್ ಆರ್ ಒನ್ ಎರಡು ಸರಿ ಇರೋದ್ರಿಂದ ನಾನು 1:2 ಪಿ ಇಂದ ಮಾಡುವಾಗ 1:2 ಏನ್ ತಗೋಬೇಕು, ಐ ಶುಡ್ ಟೇಕ್ ಇಟ್ ಆಸ್ 2. ಸೊ m:n ಏನ್ ತಗೋತೀನಿ, 1:2 ತಗೋತೀನಿ. ಡೈರೆಕ್ಟ್ ಆಗಿ ಲೆಟ್ಸ್ ಅಪ್ಲೈ ವಾಟ್, ನಾವು ನೀಟಾಗಿ ವಿಲ್ ಅಪ್ಲೈ ದ ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ ಪಿ ಆಫ್ ಎಕ್ಸ್ ಕಾಮ ವೈ is equal to m into x2, ಕರೆಕ್ಟಾ? ಸೊ 1 into -2 plus n into x1, 2 into m into x2 plus n into x1 ಎಲ್ಲಿದೆ, ಮೇಲ್ಗಡೆ ಇದೆ. 2 into 4 divided by 1 plus 2 3 ಆಗುತ್ತೆ, ಕಾಮ. ನೆಕ್ಸ್ಟ್ m into y2, m is 1 itself, y2 ಏನು -3 plus n into y1, n is 2 into -1 divided by 1 plus 2 3. ಓಕೆ, -2 plus 8 divided by 3, ಕಾಮ, ಇಲ್ಲೇನಾಗುತ್ತೆ -3 ಮೈನಸ್ ಇದೇನಾಗುತ್ತೆ my2 plus ny1 ಅಲ್ವಾ, ny1 ಇಸ್ ಕರೆಕ್ಟ್ ಆಗಿದೆ. ಸೊ ಇಲ್ಲೇನಾಗುತ್ತೆ -2 ಪ್ಲಸ್ ಇಂಟು -2ನೇ ಬರುತ್ತೆ ಡಿವೈಡೆಡ್ ಬೈ 3. ಸೊ ಏನಾಗುತ್ತೆ ಇಲ್ಲಿ 6 divided by 3, ಕಾಮ, ಇಲ್ಲೇನು ಬರುತ್ತೆ -5 divided by 3, 3 1s 3 2s ಅಂತ ಬರಿಬೋದು. ದೇರ್ ಫೋರ್ ಕೋಆರ್ಡಿನೇಟ್ಸ್ ಆಫ್ ಪಿ ಎಷ್ಟು ಬಂತು, 2 ಕಾಮ -5/3. ಅರ್ಥ ಆಯ್ತಾ? ಇದೇ ತರ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಈಗ ಬರೀ ಕ್ಯೂ ಫೈಂಡ್ ಮಾಡಿದೀವಿ, ಪಿ ಫೈಂಡ್ ಮಾಡಿದೀವಿ, ಕರೆಕ್ಟಾ? ಆದಷ್ಟು ಇಲ್ಲೇ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ ಮಿ ಜಸ್ಟ್ ಒಂಚೂರು ಚಿಕ್ಕದ್ ಮಾಡ್ತೀನಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇದು ನಿಮ್ಗೆ. ಓಕೆ, ಸೊ ಓಕೆ, ಈಗ ಲೆಟ್ಸ್ ಟ್ರೈ ಟು ಫೈಂಡ್ ವಾಟ್ ಇಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಏನು ಅಂತ ಫೈಂಡ್ ಮಾಡ್ಬೇಕು, ಕರೆಕ್ಟಾ? ಸೇಮ್ ಇಲ್ಲೂ ಅಷ್ಟೇ, ಫಸ್ಟ್ ನಾನು ಡೇಟಾ ಎಲ್ಲ ಬರಿತೀನಿ. ಕ್ಯೂ ಆಫ್ ಎಕ್ಸ್ ಕಾಮ ವೈಗೆ ಸೇಮ್ ಇಲ್ಲಿ ಏನಿದೆಯೋ ಅದೇ ಇರುತ್ತೆ ಇಲ್ಲೂ. ಓಕೆ, ಏನು ಚೇಂಜ್ ಆಗಲ್ಲ, ಇದು ಸೇಮ್ ಏನಿದೆಯೋ ಅದನ್ನೇ ತಗೋತೀನಿ ನಾನು. ಓಕೆ ಓಕೆ, ಇದು ಹಿಂಗಾಗತ್ತಾ? ಓಕೆ, ಇಲ್ಲಿ ಏನಿದೆಯೋ ಅದನ್ನೇ ಬರ್ದ್ಬೋಣ. ಇನ್ನೇನು a 4 ಕಾಮ -1 ಇದನ್ನ x1 y1 ಅಂತ ತಗೋತೀನಿ. ನೆಕ್ಸ್ಟ್ ಇನ್ನೇನಿದೆ ಬಿ ಇದೆ, ಕರೆಕ್ಟಾ? ಸೊ ಬಿ -2 ಕಾಮ -3 ನ ಏನಂತ ತಗೋತೀನಿ, x2 y2 ಅಂತ ತಗೋತೀನಿ. ನೆಕ್ಸ್ಟ್ ಮೇಜರ್ ಇಂಪಾರ್ಟೆಂಟ್ ಯಾವುದು, m:n. ಈಗ ಯೋಚನೆ ಮಾಡಿ, ಕ್ಯೂ ಡಿವೈಡ್ ಮಾಡ್ತಾ ಇದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ 1 ಇದೆ. ಸೊ ನಾನು ರೇಷಿಯೋಲು ಈಸ್ಟು ಈ ಕಡೆ 1 ಬರಿತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಕ್ಯೂ ಪ್ರಕಾರ ಇಲ್ಲಿ 2 ಪಾರ್ಟ್ ಇದೆ. ಸೊ ನಾನು ಏನ್ ತಗೋತೀನಿ, 2:1 ಅಂತ ತಗೋತೀನಿ. ಓಕೆ, ಸೊ ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಏನ್ ತಗೋಬೇಕು, m into x1 ಏನು 4, m into x1 ಅಂದ್ರೆ 2 into 4 ಪ್ಲಸ್ mx1 ಪ್ಲಸ್ mx2 ಪ್ಲಸ್ nx1 ಅಲ್ವಾ? ಓಕೆ mx2 x2 ಏನು, x2 is -2, mx2 ಪ್ಲಸ್ x1 ಏನು 4 ಡಿವೈಡೆಡ್ ಬೈ m ಪ್ಲಸ್ n, 2 plus 1 3, ಕಾಮ, ಇಲ್ಲೇನು ಬರುತ್ತೆ ನೆಕ್ಸ್ಟ್ my2 is -3 ಪ್ಲಸ್ n y1 ಏನೋ y1 is -1 ಡಿವೈಡೆಡ್ ಬೈ m ಪ್ಲಸ್ n ಅಂದ್ರೆ 3 ಬರುತ್ತೆ. ಸೊ ಇಫ್ ಐ ಸಿಂಪ್ಲಿಫೈ ದಿಸ್ ಕ್ಯೂ ಆಫ್ ಎಕ್ಸ್ ಕಾಮ ವೈ, ಡೈರೆಕ್ಟ್ ಆಗಿ ಬರಿತೀನಿ. ಸಿಂಪ್ಲಿಫೈ ಮಾಡಿದ್ರೆ ಅದನ್ನ -4 + 4 ಇದೇನಾಗುತ್ತೆ 0 ಬರುತ್ತೆ. ಸೊ ದಿಸ್ ವಿಲ್ ಬಿ 0, ಕಾಮ, -6 ಇದೆ ಇಲ್ಲಿ, -7 ಇದೆ. ಸೊ -7/3 ಬರುತ್ತೆ. ದೇರ್ ಫೋರ್ ಕೋಆರ್ಡಿನೇಟ್ಸ್ ಆಫ್ ಕ್ಯೂ ಏನಾಗುತ್ತೆ, ಕ್ಯೂ ಆಫ್ ಎಕ್ಸ್ ಕಾಮ ವೈ ಇಸ್ 0, -7/3. ಅರ್ಥ ಆಯ್ತಲ್ಲ? Let's go to the next question. To conduct sports day activity in your rectangular shaped school ground ABCD, lines have been drawn with chalk powder at a distance of 1 centimeter. 100 flower pots have been placed at a distance of 1 meter each from 1 meter from each other along AD as shown. Niharika runs 1/4. ನೋಡಿ ಇದು 14 ಅಲ್ಲ, ಆಮೇಲೆ ತಪ್ಪಾಗ್ಬಿಡುತ್ತೆ. NCERT ಇದು 1/4 ಇದು. Of the distance AD
on the second line and posts a green flag. Preet runs 1/5 of the distance. 1/5 of the distance on the 8th line, posts a red flag. What is the distance between both the flags? If Rashmi has to put post a blue flag exactly halfway between the line segment joining the two flags. Okay. ನೋಡಿ, ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಅವರು ನಮಗೆ ಇಂಡೈರೆಕ್ಟ್ ಆಗಿ ಕೆಲವು ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಕ್ವಶನ್ ಅಲ್ಲಿ ಇರುವಂತ, ನೋಡಿ ಒಂದೇ ಒಂದು ಗಿವನ್ ಕೊಟ್ಟಿಲ್ಲ ಅವರು, ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ, ಎಲ್ಲ ನಾವೇ ಫೈಂಡ್ ಮಾಡಬೇಕು ಆಸ್ ವೆಲ್ ಆಸ್ ದ ಆನ್ಸರ್. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್. ಫಸ್ಟ್ ನೋಡಿ, ರೆಕ್ಟಾಂಗ್ಯುಲರ್ ಶೇಪ್ಡ್ ಸ್ಕೂಲ್ ಗ್ರೌಂಡ್ ABCD ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ನಮ್ಗೆ ಏನು ಹೇಳ್ತಾ ಇದಾರೆ ಅವರು ಅಂದ್ರೆ, ರೆಕ್ಟಾಂಗಲ್ ಅಂತ ಹೇಳ್ತಾ ಇದಾರೆ. ಅಂಡ್ ವಿ ನೋ ರೆಕ್ಟಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಕರೆಕ್ಟಾ? ಸೊ ದೇ ಬೋತ್ ವಿಲ್ ಬಿ ಈಕ್ವಲ್ ಅಂಡ್ ಹಿಯರ್ ಆಲ್ಸೋ ಇದೆರಡು ಈಕ್ವಲ್ ಇರುತ್ತೆ. ಓಕೆ, ಸೊ AD ಏನಿದೆಯೋ ಸೇಮ್ ಲೆಂತ್ BC ಇದೆ ಅಂತ ಅರ್ಥ. ಈ AD ಬಗ್ಗೆ ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್, have been drawn with the chalk powder. ABCD lines have been drawn with the chalk powder, distance of 1 centimeter. Okay, 100 flower pots have been kept. So ನೋಡಿ, ಇಲ್ಲಿದೆ ಫ್ಲವರ್ ಪಾಟ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಇಲ್ಲಿದೆ ಅದು. ಓಕೆ, ಸೊ ದೀಸ್ ಆರ್ ಯುವರ್ ಫ್ಲವರ್ ಪಾಟ್ಸ್. ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ವಿ ಜಸ್ಟ್ ಚೆಕ್, ನಿಮಗೆ ಕರೆಕ್ಟ್ ಆಗಿ ಕಾಣಿಸ್ತಿದ್ಯಾ? ಎಸ್. ಸೊ ದೀಸ್ ಆರ್ ಯುವರ್ ಫ್ಲವರ್ ಪಾಟ್ಸ್. ಓಕೆ, ಸೊ ಇದು 1 2 ಅಂದ್ರೆ ಎಲ್ಲಿಗೆ ಎಂಡ್ ಆಗಿದೆ? ಇಲ್ಲಿ 100ಗೆ ಎಂಡ್ ಆಗಿದೆ. ಸೊ ಸಪೋಸ್ ಯಾರಾದ್ರೂ ಒಬ್ರು ಓಡಿ ಲಾಸ್ಟ್ ಪಾಯಿಂಟ್ ಎಲ್ಲಿಗೆ ಮೀಟ್ ಆಗ್ತಾರೆ ಅಂದ್ರೆ, ಎಲ್ಲಿಗೆ ಮೀಟ್ ಆಗಿರ್ತಾರೆ ಅವರು? 100th ಫ್ಲವರ್ ಪಾಟ್ ಹತ್ರ ಇರ್ತಾರೆ. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಪ್ರತಿಯೊಂದಕ್ಕೂ? ಡಿಸ್ಟೆನ್ಸ್ ಪ್ರತಿಯೊಂದಕ್ಕೂ 1 ಸೆಂಟಿಮೀಟರ್ ಅಲಾಂಗ್ AD ಇದೆ. ಓಕೆ, ಫೈನ್. ನಿಹಾರಿಕಾ ರನ್ಸ್ 1/4 ಆಫ್ ದ ಡಿಸ್ಟೆನ್ಸ್ AD. ಈಗ ಯೋಚನೆ ಮಾಡಿ, AD ಏನಿದೆ, AD ಡಿಸ್ಟೆನ್ಸ್ ಏನಿದೆ? ಈಗ ಪ್ರತಿಯೊಂದು ಫ್ಲವರ್ ಪಾಟು 1 ಮೀಟರ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ AD ಎಷ್ಟಿದೆ? AD ಇಸ್ 100 ಮೀಟರ್, ಕರೆಕ್ಟಾ? ಸೊ AD ಇಸ್ 100 ಮೀಟರ್. ಸೊ ನಾನು ಏನ್ ಮಾಡ್ತೀನಿ ಇವಾಗ? ನಾನು ಏನ್ ಮಾಡ್ತೀನಿ? AD ಅಂತ ಬರೀತೀನಿ. ಎಲ್ಲಿ 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 ಇಲ್ಲಿ AD ಇಸ್ ಈಕ್ವಲ್ ಟು 100 ಮೀಟರ್ ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ನಿಹಾರಿಕಾ ರನ್ಸ್ 1/4 ಆಫ್ ದ ಡಿಸ್ಟೆನ್ಸ್ AD. ಸೊ ನಿಹಾರಿಕಾ ವಿಷಯಕ್ಕೆ ಬರ್ತೀನಿ ಇವಾಗ. ನಿಹಾರಿಕಾ ಎಷ್ಟು ಓಡಿದಳು? 1/4 ಆಫ್ ದ ಡಿಸ್ಟೆನ್ಸ್ AD ಅಂದ್ರೆ AD ಎಷ್ಟು? 100 ಇದೆ. ಸೊ 1/4 ಆಫ್ 100 ಓಡಿದಾಳೆ. ಸೊ ವಿಚ್ ಇಸ್ ಈಕ್ವಲ್ ಟು 1/4 ಇಂಟು 100. 4 1s 4 2s 8, 20 ಇದೆ, 5s 25. ಸೊ ನಿಹಾರಿಕಾ ಎಷ್ಟು ಓಡಿದಾಳೆ? ನಿಹಾರಿಕಾ ಹ್ಯಾಸ್ ರನ್ 25 ಮೀಟರ್. ಅಂದ್ರೆ ಇಲ್ಲೆಲ್ಲೋ ಈಗೆಲ್ಲ ಸಪೋಸ್ ಇಲ್ಲೆಲ್ಲಾದ್ರೂ 25 ಇದೆ ಅಂದ್ರೆ, ಸಪೋಸ್ ಇಲ್ಲೆಲ್ಲಾದ್ರೂ 25 ಇದೆ ಅಂದ್ರೆ ಅವಳು 25 ಓದಿದಾಳೆ. ಅಂಡ್ ಶೀಸ್ ಇನ್ ದ ಸೆಕೆಂಡ್ ಲೈನ್. ಸೊ ಸೆಕೆಂಡ್ ಲೈನ್ ಅಲ್ಲಿ ಇದ್ದಾಳೆ. ಸೊ ಎಕ್ಸಾಕ್ಟ್ಲಿ ಕೋಆರ್ಡಿನೇಟ್ಸ್ ಆಫ್ ದ ಫ್ಲಾಗ್, ಆ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ನಾನು ಏನ್ ತಗೋಬೇಕು? ದೇರ್ಫೋರ್ ಕೋಆರ್ಡಿನೇಟ್ಸ್ ಆರ್ ಏನ್ ತಗೋಬೇಕು ನಾನು? ಅವಳ ಪೊಸಿಷನ್ ಇರೋದು ಎಕ್ಸ್ ಆಕ್ಸಿಸ್ ಪ್ರಕಾರ, ಅವಳ ಪೊಸಿಷನ್ ಇರೋ 2, ಅವಳು ಎಲ್ಲಿ ಓಡ್ತಾ ಇದ್ದಾಳೆ? 25 ಹತ್ರ ಇದ್ದಾಳೆ, ಕರೆಕ್ಟಾ? ಸೊ ನಾನು ಏನ್ ತಗೋಬೇಕು ಇವಾಗ? x,y ತರ ಬರೆದ್ರೆ 2,25. ದಿಸ್ ಇಸ್ ದ ಕೋಆರ್ಡಿನೇಟ್ಸ್. ಅವಳು ಇಟ್ಟಿರುವಂತ ಫ್ಲಾಗ್ ಎಲ್ಲಿದೆ? 2,25 ಅಲ್ಲಿ ಇದೆ. ನೆಕ್ಸ್ಟ್ ಪ್ರೀತ್ ಬರೋಣ. ಪ್ರೀತ್ ಏನ್ ಸಮಾಚಾರ? ಪ್ರೀತ್ ರನ್ಸ್ 1/5 ಆಫ್ AD. ಸೊ 1/5 ಆಫ್ AD ಅಂದ್ರೆ 1/5 ಆಫ್ 100 ಮೀಟರ್ ಅಂದ್ರೆ 1/5 ಇಂಟು 100. 5 1s 5 2s 10, 0 ಇದೆ, 0 ಬರೀರಿ. ಸೊ ಇವಳಲ್ಲಿ ಇದ್ದಾಳೆ ಇವಾಗ? ಶಿ ಇಸ್ ನಿಯರ್ ಬೈ, ಇಲ್ಲಿ 20 ಹತ್ರ ಇದ್ದಾಳೆ. ಸೊ 25 ಅಂದ್ರೆ ಇಲ್ಲೆಲ್ಲೋ ಬರುತ್ತೆ 20, ಕರೆಕ್ಟಾ? ಅಂಡ್ ಶಿ ಇಸ್ ರನ್ನಿಂಗ್ ಇನ್ ದ 8th ಕಾಲಮ್. ಸೊ ನಾನು ಕೋಆರ್ಡಿನೇಟ್ಸ್ ಬರೆದ್ರೆ, ಪ್ರೀತ್ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಇಟ್ ವಿಲ್ ಬಿ 8,20. ಅರ್ಥ ಆಯ್ತಲ್ಲ? ಈಗ ನಮ್ಗೆ ಲೈನ್ ಕೋಆರ್ಡಿನೇಟ್ ಸಿಕ್ತು, ಅವ್ರಿಬ್ರು ಎಲ್ಲಿ ಫ್ಲಾಗ್ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬೋತ್ ದ ಫ್ಲಾಗ್? ಸೊ ಡಿಸ್ಟೆನ್ಸ್ ಬಿಟ್ವೀನ್ ಬೋತ್ ದ ಫ್ಲಾಗ್ಸ್ ಅಂದ್ರೆ ಇಲ್ಲಿರೋ ಕೋಆರ್ಡಿನೇಟ್ಸ್ ಮಧ್ಯೆ ಇರೋ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು, ಕರೆಕ್ಟಾ? ಹೌ ಡು ಯು ಫೈಂಡ್ ಡಿಸ್ಟೆನ್ಸ್? ವಿ ಹ್ಯಾವ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಫಸ್ಟ್ ಈ ಒಂದು ಸ್ಲೈಡ್ ಅಲ್ಲಿ ಲೆಟ್ ಅಸ್ ಕಂಪ್ಲೀಟ್ ದ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲೇ ಬರೀತೀನಿ ಅದನ್ನ. ಡಿಸ್ಟೆನ್ಸ್ ಬಿಟ್ವೀನ್ ಯಾವ್ದು? ನಿಹಾರಿಕಾ ಡಿಸ್ಟೆನ್ಸ್ ಬಿಟ್ವೀನ್ ನಿಹಾರಿಕಾಸ್ ಫ್ಲಾಗ್ ಅಂಡ್ ಪ್ರೀತ್. ಅವರಿಬ್ರು ಪ್ರೀತ್ಸ್ ಫ್ಲಾಗ್ ಅಂತ ಬರೀತೀನಿ. ಇವರಿಬ್ರು ಫ್ಲಾಗ್ ಮಧ್ಯ ಇರೋ ಡಿಸ್ಟೆನ್ಸ್ ಅಂದ್ರೆ ಇದಕ್ಕೊಂದು ಸಿಂಪಲ್ ಡಯಾಗ್ರಾಮ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್ ನ ಎ ಅಂತ ತಗೋತೀನಿ, ಸೆಕೆಂಡ್ ಪಾಯಿಂಟ್ ಬಿ ಅಂತ ತಗೋತೀನಿ. ನೀವು ಏನು ಇಂಟರ್ಚೇಂಜ್ ಮಾಡಿದ್ರು ಏನ್ ಮ್ಯಾಟರ್ ಆಗಲ್ಲ. ಇದು 2,25 ಆಗುತ್ತೆ. ದಿಸ್ ವಿಲ್ ಬಿ 8,20. ಸೊ ಇದನ್ನ x1 y1 ಅಂತ ತಗೋತೀನಿ, ಇಲ್ಲಿರೋದನ್ನ x2 y2 ಅಂತ ತಗೋತೀನಿ. ದೇರ್ಫೋರ್ ಡಿಸ್ಟೆನ್ಸ್ ಏನಾಗುತ್ತೆ? AB ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಮೈನಸ್ x1 ಏನಾಗುತ್ತೆ? 8 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 20 ಮೈನಸ್ 25 ಹೋಲ್ ಸ್ಕ್ವೇರ್.
ಓಕೆ, ಸೊ 8 minus 2 is 6. 6 square is 36 plus ಇದೆಷ್ಟಾಗುತ್ತೆ 20 minus ಇದೆಷ್ಟಾಗುತ್ತೆ -5 -5 whole square is 25. ಸೊ ಎಷ್ಟಾಗುತ್ತೆ AB square ಎಷ್ಟಾಗುತ್ತೆ 61. therefore the distance between them ಎಷ್ಟಾಗುತ್ತೆ root of 61 units. so this is the distance between them. ನೆಕ್ಸ್ಟ್ ಏನೇನು ಕೇಳ್ತಿದ್ದಾರೆ, ರಶ್ಮಿ ಹ್ಯಾಸ್ ಟು ಪೋಸ್ಟ್ ಅ ಬ್ಲೂ ಫ್ಲಾಗ್ ಹಾಫ್ ವೇ ಬಿಟ್ವೀನ್ ದ ಲೈನ್ ಸೆಗ್ಮೆಂಟ್, ಅರ್ಧ ಬಿಟ್ವೀನ್ ದ ಲೈನ್ ಸೆಗ್ಮೆಂಟ್. ಓಕೆ, ಸೊ ಇಲ್ಲಿ ಏನ್ ಸೇಮ್ ಲೈನ್ ಸೆಗ್ಮೆಂಟ್ ಇಲ್ಲೂ ಡ್ರಾ ಮಾಡ್ಬೇಕು ನಾನು ಅಲ್ವಾ. ಸೊ ಸೇಮ್ ಲೈನ್ ಸೆಗ್ಮೆಂಟ್ ಇಲ್ಲೂ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ಇದೆ ಇದರಲ್ಲಿ, ಎ ಇಲ್ಲಿ ಬಿ ಇಸ್ ಹಿಯರ್. ಸೊ ಇಲ್ಲಿ ಇರುವಂತ ಕೋಆರ್ಡಿನೇಟ್ಸ್ ಏನು 2,25 ಅಂಡ್ ಇಲ್ಲಿರುವಂತ ಕೋಆರ್ಡಿನೇಟ್ಸ್ ಏನು 8,20. ಒಂದು ಬ್ಲೂ ಕಲರ್ ಫ್ಲಾಗ್ ತರಬೇಕು ಅಂಡ್ ದಟ್ ಫ್ಲಾಗ್ ಎಲ್ಲಿಡ್ಬೇಕು ಆ ಫ್ಲಾಗ್ ನ, ದಟ್ ಫ್ಲಾಗ್ ಶುಡ್ ಬಿ ಮಿಡ್ ವೇ ಬಿಟ್ವೀನ್ ದಿಸ್ ಲೈನ್. ಓಕೆ, ಸೊ ಇಲ್ಲಿ ಬ್ಲೂ ಕಲರ್ ಫ್ಲಾಗ್ ಬರಿತಾ ಇದೀನಿ. ಓಕೆ, ಸೊ ಈ ಫ್ಲಾಗ್ ಮಿಡ್ ವೇ ಇರಬೇಕು. ಸೊ ಮಿಡ್ ವೇ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಅಂತ ಅನ್ಕೊಂಡಿದೀನಿ. ಮಿಡ್ ವೇ ಇಸ್ ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಹಾಫ್, ವಿಚ್ ಮೀನ್ಸ್ ನನಗೆ ಇವಾಗ ಫ್ಲಾಗ್ ಕೋಆರ್ಡಿನೇಟ್ಸ್ ಫೈಂಡ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ವೈ ಅಂತ ತಗೋತೀನಿ ಇದನ್ನ. ಅಂಡ್ ರೇಷಿಯೋ ಬೇಕಲ್ಲ, ಯಾವ ರೇಷಿಯೋ, ಹಾಫ್ ಅಂತ ಹೇಳ್ತಾ ಇದಾರೆ. ವಿಚ್ ಮೀನ್ಸ್ ಹಾಫ್ ಅಂದ್ರೆ ಇಲ್ಲೂ ಸೇಮ್ ರೇಷಿಯೋ ಇರುತ್ತೆ. ಓಕೆ, ಇದು ಯು ಕ್ಯಾನ್ ಐದರ್ ಯೂಸ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಬಿಕಾಸ್ 1:1 ಬಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾನು ಯೂಸ್ ಮಾಡಬಹುದು, ಅಥವಾ ಯು ಕ್ಯಾನ್ ಯೂಸ್ ದ ಸೆಕ್ಷನ್ ಫಾರ್ಮುಲಾ. ಸಿನ್ಸ್ ಐ ನೋ ದ ನಾಲೆಜ್ ಆಫ್ ಮಿಡ್ ಪಾಯಿಂಟ್ ಫಾರ್ಮುಲಾ, ನಾನು ಏನ್ ಯೂಸ್ ಮಾಡ್ತೀನಿ, ಐ ವಿಲ್ ಬಿ ಯೂಸಿಂಗ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ ಇಟ್ ಸೆಲ್ಫ್. ಸೊ ಲೆಟ್ ಎ ಬಿ x1, y1. ಸೊ x1, y1 ಏನಾಗುತ್ತೆ 2,25. ನೆಕ್ಸ್ಟ್ ಲೆಟ್ ಬಿ ಇದೇನಾಗುತ್ತೆ x2, y2 ಅಂದ್ರೆ ಯಾವ್ದಾಗುತ್ತೆ ಇದು 8,20. therefore the coordinates of the point F ಅಂದ್ರೆ ಆ ಫ್ಲಾಗ್ ಎಲ್ಲಿದೆ ಅಂದ್ರೆ ಏನ್ ಬರಿಬೇಕು ನಾನು, x1 plus x2 divided by 2, y1 plus y2 divided by 2. ಸೊ x1 plus x2 ಅಂದ್ರೆ ಎಷ್ಟಾಗುತ್ತೆ 10, 2, 10/2, y1 plus y2 ಅಂದ್ರೆ ಎಷ್ಟಾಗುತ್ತೆ 45 divided by 2. ಓಕೆ, ಸೊ ಇದೆಷ್ಟಾಗುತ್ತೆ ಇದು 5, ಇದನ್ನ ಡಿವೈಡ್ ಮಾಡಿ ಬರೆದ್ರೆ 22.5. ಸೊ ಎಕ್ಸಾಕ್ಟ್ಲಿ ಇಲ್ಲಿಡಬೇಕು. ಬ್ಲೂ ಫ್ಲಾಗ್ ಎಲ್ಲಿದೆ ಅಂದ್ರೆ ಇಲ್ಲಿದೆ. y1 plus y2 ಕರೆಕ್ಟ್ ಆಗಿದೆಯಾ? y1 plus y2 ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ಕೋಆರ್ಡಿನೇಟ್ಸ್. ಇಲ್ಲಿಗೆ ನಿಮ್ಮ ಥರ್ಡ್ ಕ್ವೆಶ್ಚನ್ ಮುಗೀತು. ಓಕೆ, ನೋಡೋಣ ಒಂದೇ ವಿಡಿಯೋದಲ್ಲಿ ಎಲ್ಲ ಆಗುತ್ತೆ ಅಂತ ನೋಡೋಣ. ಅದರ್ವೈಸ್ ಐ ಜಸ್ಟ್ ಪುಟ್ ಇಟ್ ಇನ್ 2 parts. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ -3, 10, 6, -8 is divided by -1, 6. ಓಕೆ, ಇದುವರೆಗೂ ನಮಗೆ ರೇಷಿಯೋ ಕೊಡ್ತಿದ್ರು. ಈ ಪ್ರಾಬ್ಲಮ್ ನಮಗೆ ರೇಷಿಯೋ ಕೊಟ್ಟಿಲ್ಲ ಅಷ್ಟೇ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ಸೊ ಲೆಟ್ ಮಿ ಟೇಕ್ ಎ ಅಂಡ್ ಬಿ. ಎನ ಜಾಯ್ನಿಂಗ್ ದ ಪಾಯಿಂಟ್ಸ್ ಅಂತಿದೆ, ಕರೆಕ್ಟಾ? ಸೊ ಜಾಯ್ನಿಂಗ್ ದ ಪಾಯಿಂಟ್ಸ್ -3, 10 ಅಂಡ್ 6, -8 ಡಿವೈಡೆಡ್ ಬೈ ದ ಪಾಯಿಂಟ್. ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಸೊ ಐ ಜಸ್ಟ್ ಆ ಪಾಯಿಂಟ್ ಏನಂತ ಕೊಟ್ಟಿದ್ದಾರೆ ಆ ಪಾಯಿಂಟ್ ನ ಯೂಶಲ್ ಆಗಿ ನಮಗೆ ನಾಪ್ಕ ಇರೋದಂಗೆ ಪಿ ಅಂತ ತಗೊಂಡು, ಕರೆಕ್ಟಾ? ಸೊ ಪಿ ಕೋಆರ್ಡಿನೇಟ್ಸ್ ಅವರೇ ಕೊಟ್ಟಿದ್ದಾರೆ -1, 6. ನೀವೇನ್ ಫೈಂಡ್ ಮಾಡಬೇಕು, ಎಂ ಅಂಡ್ ಎನ್ ಏನು ಅಂತ ಫೈಂಡ್ ಮಾಡಬೇಕು. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್. ಎಂ ಅಂಡ್ ಎನ್ ಹಿಂಗ್ ಫೈಂಡ್ ಮಾಡ್ತೀರಾ ನೀವು? ಫಸ್ಟ್ ನಾವೊಂದು ಕೆಲಸ ಮಾಡೋಣ. ಎಂ ಅಂಡ್ ಎನ್ ಬೇಕಲ್ವಾ? ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಸೊಲ್ಯೂಷನ್ ಕನ್ಸಿಡರ್ ಫಸ್ಟ್. ಎಸ್ಪೆಷಲಿ ನಿಮಗೆ ಈ ರೇಷಿಯೋ ಪ್ರಾಬ್ಲಮ್ಸ್ ಬಂದಾಗ ಇದೇ ತರ ನೀವು ಹ್ಯಾಂಡಲ್ ಮಾಡಬೇಕು. ಕನ್ಸಿಡರ್ m/n ಆಸ್ k/1. ಇದೊಂದನ್ನ ನೀವು ನಾಪ್ಕ ಇಟ್ಕೋಬೇಕು. ಆಸ್ ಸೂನ್ ಆಸ್ ಯು ಸಿ ದ ರೇಷಿಯೋ ಪ್ರಾಬ್ಲಮ್ k/1 ಅಂತಾನೆ ತಗೋಬೇಕು. ಓಕೆ, ಸೊ ಕನ್ಸಿಡರಿಂಗ್ m/n as k/1. ಇವಾಗ ನಾನು ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ವಿ ನೋ ದಟ್ ಸೆಕ್ಷನ್ ಫಾರ್ಮುಲಾ ಇಸ್ ವಾಟ್, p of x, y is equal to ಏನು mx2 plus nx1 divided by m plus n, ನೆಕ್ಸ್ಟ್ ಏನ್ ಬರುತ್ತೆ my2 plus ny1 divided by m plus n. Let's substitute everything. So this will be x1, y1. m/n ಆಲ್ರೆಡಿ ಗೊತ್ತಿದೆ. This will be x2, y2. ಈ -1, 6 ಏನಿದೆ, this will be x, y. ಆಯ್ತಾ? ಸೊ ನೆಕ್ಸ್ಟ್ ಲೆಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್. p of x, y ಏನು -1, 6 is equal to m into x2 ಇದೆ. ಸೊ m is k, ಕರೆಕ್ಟಾ? ಎಕ್ಸ್ಕ್ಯೂಸ್ ಮಿ. ಸೊ k into x2 ಏನು, x2 is 6 plus n ಏನು, n is 1 into x1. x1 is -3 divided by m plus n ಅಂದ್ರೆ ಏನು, k plus 1, m y2, ಕರೆಕ್ಟಾ? ಸೊ m is k, y2 is what, y2 is -8 plus n into y1. n ಅಂದ್ರೆ it is 1, y1 ಅಂದ್ರೆ ಏನು, y1 is 10 divided by k plus 1. ಓಕೆ, ಸೊ p of -1, 6 ಇದನ್ನ -1, 6 ಅಂತಾನೆ ಬರಿಬಹುದು. ಆ ಪಾಯಿಂಟ್ ಹೆಸರು p ಅಲ್ವಾ, ಅದಕ್ಕೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಹಿಯರ್.
6k minus 3 divided by k plus 1, ಇಲ್ಲೇನಾಗುತ್ತೆ 10 minus 8k divided by k plus 1. ಓಕೆ, ಈಗ ನೋಡಿ ಈಕ್ವಲ್ ಸೈನ್ ಇದೆ ಎರಡರ ಮಧ್ಯ, ಕರೆಕ್ಟಾ? ವಿ ಹ್ಯಾವ್ ಈಕ್ವಲ್ ಸೈನ್ ಹಿಯರ್, ಇಲ್ಲಿ ಈಕ್ವಲ್ ಸೈನ್ ಇದೆ. ಲೆಟ್ ಮಿ ಹೈಲೈಟ್ ದಿಸ್, ವಿಚ್ ಮೀನ್ಸ್ x coordinate in the left hand side is equal to x coordinate in the left hand side, y coordinate in the left hand side is equal to y coordinate in the right hand side. So next condition ನಾನು ಏನ್ ಮಾಡ್ತೀನಿ, I am going to take them separately. So first condition ಏನ್ ತಗೋಬೇಕು ನಾನು, -1 is equal to 6k minus 3 divided by k plus 1. ನೀವು ಯಾವ್ದಾದ್ರೂ ಒಂದು ತಗೊಂಡ್ರೆ ಸಾಕು, your ratio will come. ಆಯ್ತಾ? ನಾನು x coordinate ತಗೊಂಡಿದ್ದೀನಿ. Let us just check once. ಓಕೆ, ಸೊ ಇವಾಗ ಇದು ಎರಡನ್ನು ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. ಸೊ -1 into k plus 1 is equal to 6k minus 3. ಸೊ -k minus 1 is equal to 6k minus 3. k ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಇದನ್ನ ಈ ಕಡೆ ತಗೋತೀನಿ. ಸೊ 3 minus 1 is equal to 6k plus k. ಸೊ ಏನ್ ಬರುತ್ತೆ ಇದು, 2 is equal to 7k. ಸೊ ಆನ್ಸರ್ ಏನ್ ಬರುತ್ತೆ, 2/7 is equal to k. ಓಕೆ, ಸೊ ನಮ್ಮ ರೇಷಿಯೋ ಇರೋದೇನು, k:1, ಕರೆಕ್ಟಾ? m:n ಇದು k:1. ಸೊ ಇದೇನ, ಸೊ ನಮ್ಗೆ ಏನ್ ಬಂದಿದೆ ಇವಾಗ, 2/7:1 ಬಂದಿದೆ. ಅಥವಾ ಯು ಕ್ಯಾನ್ ರೈಟ್ ಇಟ್ as 2/7 ಹೋಲ್ ಡಿವೈಡೆಡ್ ಬೈ 1. ಏನೇ ಮಾಡಿದ್ರು ನಿಮ್ಗೆ m:n ಏನ್ ಬರುತ್ತೆ ಇವಾಗ, m:n is 2:7. ಅರ್ಥ ಆಯ್ತಲ್ಲ? ದಿಸ್ ಇಸ್ ಆಲ್ ಅಬೌಟ್ ಫೈಂಡಿಂಗ್ ಪ್ರಾಬ್ಲಮ್ ವೇರ್ ಯು ಹ್ಯಾವ್ ಟು ಫೈಂಡ್ ದ ರೇಷಿಯೋ. ಓಕೆ, next, find the ratio in which the line segment joining is divided by the x-axis. Also find the coordinates of point of division. Okay, very good problem. ಇದರಲ್ಲಿ ಇಂಡೈರೆಕ್ಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಿಯರ್ ವಿ ಸ್ಟಾರ್ಟ್, a and b ಅವರೇ ಕೊಟ್ಟಿದ್ದಾರೆ. a is 1, -5. ನೆಕ್ಸ್ಟ್ b is -4, 5. ಇಟ್ ಈಸ್ ಡಿವೈಡೆಡ್ ಬೈ x-axis. ಸೊ ಈ ಪಾಯಿಂಟ್ p ಇದೆಯಲ್ಲ, ಅದು x-axis ಮೇಲೆ ಇದೆ ಅಂತ ಅರ್ಥ. So x-axis ಮೇಲೆ any point you take, ಅದು ಹೆಂಗಿರುತ್ತೆ coordinates? So the coordinates will be something like this, x, 0. ಕರೆಕ್ಟಾ? And also find the coordinates of the point of division. Okay, ಈ x ಏನು ಅಂತ ಫೈಂಡ್ ಮಾಡಬೇಕು. And also we have to find the ratio. Ratio problem ಈಗ ತಾನೇ ಮಾಡಿದ್ವಿ. So what is the first step we will do? First step always will be to find the ratio. ಕರೆಕ್ಟಾ? So m:n ಫೈಂಡ್ ಮಾಡಬೇಕು. So let m:n be equal to k:1. ಇಲ್ಲಿರೋ ಪಾಯಿಂಟ್ಸ್ ಇಂದಾನೆ x1 y1 ತಗೋತೀನಿ, ಇಲ್ಲಿರೋ ಪಾಯಿಂಟ್ಸ್ ಇಂದಾನೆ x2 y2 ತಗೋತೀನಿ. ದಿಸ್ ಇಸ್ ನಥಿಂಗ್ ಬಟ್ ಇದನ್ನ ಏನಂತ ತಗೋಬೇಕು, x, y ಅಂತ ತಗೋಬೇಕು. ಸೊ ಲೆಟ್ಸ್ ಅಪ್ಲೈ ಎವ್ರಿಥಿಂಗ್ ಇನ್ ದ ಸೆಕ್ಷನ್ ಫಾರ್ಮುಲಾ. p of x, y is equal to m into x2 plus n into x1 divided by m plus n, m into y2 plus n into y1 divided by m plus n. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ. k into x2 ಏನು, x2 is -4 plus 1 into x1 ಏನು, x1 is 1 divided by k plus 1, ಇಲ್ಲೇನು ಬರುತ್ತೆ, k into y2 is 5 plus n into y1, n into y1, n ಏನು, n is 1 only, 1 into -5 divided by k plus 1. ಓಕೆ, p of x, y ಇದೇನಾಗುತ್ತೆ, ಇದು x, 0 ಆಗುತ್ತೆ. ಅಗೈನ್ ಎಲ್ಲ ಈಕ್ವೇಟ್ ಮಾಡೋಣ. ಈ ಸರಿ ಏನ್ ಮಾಡ್ತೀನಿ ನಾನು, y ಕೋಆರ್ಡಿನೇಟಿಗೆ ಈಕ್ವೇಟ್ ಮಾಡ್ತೀನಿ. ಓಕೆ, ಸೊ 0 is equal to 5k minus 5 divided by k plus 1. ಇದನ್ನ ಶಿಫ್ಟ್ ಮಾಡಿ ಈ ಕಡೆ. 5k is equal to ಏನ್ ಬರುತ್ತಿಲ್ಲಿ, ನಾನು ಡೈರೆಕ್ಟ್ ಸ್ಟೆಪ್ ಬರ್ದೀನಿ, ಅದು ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ. ಓಕೆ, k plus 1 ಮಾಡಿದ್ರೆ ಏನ್ ಬರುತ್ತೆ, ಇಟ್ ಇಸ್ 0 is equal to 5k minus 5. 5 ಈ ಕಡೆ ಶಿಫ್ಟ್ ಮಾಡಿ. ಸೊ ಏನ್ ಬರುತ್ತೆ ಆನ್ಸರ್, ಇಫ್ ಯು ಶಿಫ್ಟ್ 5 ದಿಸ್ ಸೈಡ್, if you shift 5, ಏನ್ ಬರುತ್ತೆ ಆನ್ಸರ್, 5k will be equal to 5k will be 5 will be equal to 5k. therefore k value ಏನಾಗುತ್ತೆ, k value will be equal to 1. ಓಕೆ, ಸೊ k value 1 ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, k:1 ಅಂತಿದೆ, ಕರೆಕ್ಟಾ? ಸೊ ದ ರೇಷಿಯೋ ಏನು, 1:1 ಆಗುತ್ತೆ. ಇಲ್ಲಿಗೆ ಮುಗ್ದಿಲ್ಲ, ಯು ಹ್ಯಾವ್ ಟು ಫೈಂಡ್ ವಾಟ್, ಯು ಹ್ಯಾವ್ ಟು ಫೈಂಡ್ x, 0. ಸೊ x, 0 is equal to, ನಾನೇನ್ ಮಾಡ್ತೀನಿ, k ವ್ಯಾಲ್ಯೂ ಗೊತ್ತಾಯ್ತಲ್ವಾ, ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನ್ ಮಾಡ್ತೀನಿ ಇವಾಗ, ದಿಸ್ ವಿಲ್ ಬಿ -4 plus 1 divided by 2, ಈ ಕಡೆ ಏನಾಗುತ್ತೆ, ಈ ಕಡೆ ನಾನು ಏನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರು 0 ಆಗಬೇಕು. ಇಲ್ಲಿ k ವ್ಯಾಲ್ಯೂ 1 ಇದೆ, ಸೊ 1 into k is 5, ಈ ಕಡೆ 5 ಇದೆ ಎನಿವೆ, ಸೊ 1 plus 1 2 ಇದೆ.
ಓಕೆ, ಸೊ ಎಕ್ಸ್ ಕಾಮ 0 ಏನಾಗುತ್ತೆ -3/2 ಕಾಮ ಇದೇನಾಗುತ್ತೆ 0 ಆಗುತ್ತೆ. ದೇರ್ ಫೋರ್ ದ ಪಾಯಿಂಟ್ಸ್ ಆಫ್ ಡಿವಿಷನ್ ಮಾಡಿದ ಪಿ ಆಫ್ ಎಕ್ಸ್ ಕಾಮ 0 ಏನ್ ಬಂದಿದೆ ಈ ಪಾಯಿಂಟ್ಸ್ -3/2 ಕಾಮ 0. ಅರ್ಥ ಆಯ್ತಲ್ಲ? ಓಕೆ, ಎಷ್ಟು ನಿಮಿಷ ಆಗಿದೆ? ಇಟ್ ಇಸ್ ಆಲ್ರೆಡಿ 15. ಸೊ ಮೇ ಬಿ ಇದೇ ಎಂಡ್ ಅನ್ಸುತ್ತೆ. ನೆಕ್ಸ್ಟ್ ಇಂದ ಎಲ್ಲ ಕ್ವಾಡ್ರಿಲ್ಯಾಟ್ರಲ್ ಬೇಸ್ಡ್ ಇದೆ. ಇಲ್ಲಿಗೆ ಪಾರ್ಟ್ 1 ಅಂತ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ಫುಲ್ ಬರೀ ಶೇಪ್ಸ್ ಮೇಲೆ ಡಿಪೆಂಡ್ ಆಗಿರೋದಿದೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇಲ್ಲಿಗೆ ವಾಚ್ ಮಾಡಿ ಬಿಟ್ಬಿಡ್ಬೇಡಿ, ನೆಕ್ಸ್ಟ್ ವಿಡಿಯೋನು ನೋಡಿ ಅಂತ ಹೇಳ್ತಾ ಈ ವಿಡಿಯೋದ ಪಾರ್ಟ್ 1 ಎಕ್ಸರ್ಸೈಸ್ 7.2 ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.